ಎಲ್ಲ ಮುಖ್ಯ ಅತಿಥಿಗಳು ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾದಂತಹ ಶ್ರೀ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಆಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ದಾವಣಗೆರೆಯ ರಾಷ್ಟ್ರೀಯ ಅಕ್ಷರ ಹಬ್ಬದ ಆಯೋಜಕರಾಗಿರುವ ಶ್ರೀಹರ್ಷ, ಮಮತಾ ಅರಸೀಕೆರೆ ಮತ್ತು ಅವರ ಸಂಗಡಿಗರಿಗೆ ಮೊದಲು ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇಂತಹ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯ ಮಿತ್ರರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೂ ಆದ ಪ್ರೊಫೆಸರ್ ಮುಕುಂದರಾಜು ಅವರೇ, ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರು, ಆತ್ಮೀಯರೂ ಆದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು, ಕನ್ನಡ ಅಧ್ಯಯನ ಕೇಂದ್ರ ಗುಲ್ಬರ್ಗದ ಮುಖ್ಯಸ್ಥರು, ಹಿರಿಯ ಲೇಖಕರು, ದಲಿತ ಚಿಂತನೆಯಲ್ಲಿ ಅತ್ಯಂತ ಮುಂಚೂಣಿಯ ಹೆಸರು ಮಾಡಿರುವ ಡಾಕ್ಟರ್ ಪೋತೆಯವರೇ, ನಮ್ಮ ದೂರದರ್ಶನದ ಅಪರೂಪದ ತಾರೆ ಅಂತಲೇ ಹೇಳಬೇಕು ನಾವು, ನಮ್ಮವರೇ ಆದ ಎಚ್.ಎನ್. ಆರ್ತಿ ಅವರು ಈಗ ಅದರ ಮುಖ್ಯಸ್ಥರಾಗಿದ್ದಾರೆ, ಅವರು ವೇದಿಕೆ ಮೇಲಿದ್ದಾರೆ. ಕವಿಗಳು, ನಮ್ಮೆಲ್ಲರ ಪ್ರೀತಿಯ ಚಾಂದಿನಿಯವರು ಇವತ್ತು ವೇದಿಕೆ ಮೇಲೆ ಇರೋದು ತುಂಬ ಸಂತೋಷದ ಸಂಗತಿ ನನಗೆ. ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರು ಮಲ್ಲೇಶ್ ಅವರು ಈ ಊರಿನವರು, ಪತ್ರಕರ್ತರು, ನನಗೆ ಸುಮಾರು 45 ವರ್ಷಗಳ ಗೆಳೆಯರು, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ತುಂಬ ಜನ ನಮ್ಮ ಲೇಖಕ ಬಳಗವೇ ಇಲ್ಲಿ ಕೂತಿದೆ. ಅವರೆಲ್ಲರ ಹೆಸರು ಹೇಳೋದು ಕಷ್ಟ ಆಗ್ಬೋದು. ಮತ್ತು ಹೊರಗಿನ ರಾಜ್ಯಗಳಿಂದ ಅನೇಕರು ಇಲ್ಲಿ ಬಂದಿದ್ದಾರೆ. ಇಟ್ ಈಸ್ ಎ ಗ್ರೇಟ್ ಪ್ಲೆಷರ್ ಫಾರ್ ಮೀ ಟು ಇನ್ವೈಟ್ all those who have come from different parts of the country and from different languages. And it is a pleasure again for this festival that you have voluntarily, out of pure love and literature. That is a great thing. I personally welcome you and I wish you all the success for the whole festival. ಸ್ನೇಹಿತರೆ, ನನಗೆ ಸಮಯ ಭಾಳ ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಆದರೂ ಸ್ವಲ್ಪ ನಾನು ಪ್ರಯತ್ನ ಮಾಡ್ತೀನಿ. ಈ ಅಕ್ಷರದ ಹಬ್ಬ ಆಯೋಜನೆ ಮಾಡುವಾಗ ಅವರಿಗೆ ಇದ್ದಂತಹ, ನಾನು ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೇನೆ, ಅವರಿಗೆ ಇದ್ದಂತಹ ಅಪ್ಪಟ ಕಳಕಳಿ ಸಾಹಿತ್ಯ ಮಾತ್ರ, ಬೇರೆ ಏನೂ ಅಲ್ಲ. ಸಾಹಿತ್ಯಕ್ಕೆ ಒಂದು ನಿರ್ದಿಷ್ಟ ಗುರಿ ಯಾವಾಗಲೂ ಇರ್ತದೆ, ಆದರೆ ಸಾಹಿತ್ಯ ಸಮಾಜದ ಎಲ್ಲವನ್ನ ಬದಲಾವಣೆ ಮಾಡ್ತದೆ ಅನ್ನೋ ಕಲ್ಪನೆ ಸಾಹಿತಿಗಳಿಗೂ ಇರಬಾರ್ದು, ಹೊರಗಿನವ್ರಿಗೂ ಇರಬಾರ್ದು. ಬದಲಾವಣೆ ಅಗತ್ಯ ಇದ್ದರೆ ಆ ಬದಲಾವಣೆ ಮಾಡುವ ಒಂದು ಸಾಧನ ಸಾಹಿತ್ಯ. ಬದಲಾವಣೆಯ ಅಗತ್ಯ ಇಲ್ಲದೇ ಇದ್ದಾಗ ಬದಲಾವಣೆ ಮಾಡಬೇಕು ಅಂತ ಬಯಸೋದು ತಪ್ಪು, ಆದರೆ ಬದಲಾವಣೆ ಅಗತ್ಯ ಇದ್ದಾಗ ಆ ಬದಲಾವಣೆಗೆ ಯತ್ನ ಮಾಡದೇ ಇರುವ ಸಾಹಿತ್ಯ ಇದ್ದರೆ ಅದು ತುಂಬ ತಪ್ಪು. ಆದ್ದರಿಂದ ನನಗನ್ನಿಸ್ತದೆ ಸಾಹಿತ್ಯ ಯಾವುದೇ ಸಮಾಜದ ಬದಲಾವಣೆಯ ಪ್ರಮುಖವಾದ ಅಸ್ತ್ರ. ಈ ಅಸ್ತ್ರವನ್ನು ಸಾಹಿತಿಗಳು
ಎಲ್ಲ ಕಾಲದಲ್ಲಿ ಬಳಸಿದ್ದಾರೆ. ಸಂವೇದನಾಶೀಲ ಸಾಹಿತಿ ತನ್ನ ಕಾಲಮಾನದ ಎಲ್ಲ ಪ್ರಕ್ಷುಬ್ಧಗಳಿಗೆ, ಎಲ್ಲ ಕ್ಷೋಭೆಗಳಿಗೆ, ಎಲ್ಲ ಅಸಂಭವಗಳಿಗೆ ತಾನು ತನ್ನನ್ನು ತೆರೆದುಕೊಂಡು ತನ್ನ ಸಾಹಿತ್ಯ ರಚನೆಯನ್ನು ಮಾಡಿದ್ದಾನೆ. ನಾನು ಕುವೆಂಪು ಅವರ ಗೀತೆಯನ್ನು ಕೇಳ್ತಾ ಇದ್ದೆ. ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಆಡಿದ್ರು ಇಬ್ಬರು. ಆ ಗೀತೆಯನ್ನು ಕೇಳುವಾಗ ಭಾರತ ದೇಶ ಸುಮಾರು 4635 ಜಾತಿ ಜನಾಂಗಗಳ ಪಂಗಡಗಳ ಒಂದು ಬಹುವೈವಿಧ್ಯಮಯವಾದ ರಾಷ್ಟ್ರ. 4635 ಪಂಗಡಗಳು ಮಾತ್ರ ಅಲ್ಲ, 46,000 ಅಲ್ಲ, ಲಕ್ಷಾಂತರ ದೇವರುಗಳನ್ನು ಇಟ್ಟುಕೊಂಡಿರುವ ರಾಷ್ಟ್ರ ಇದು. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ರಾಷ್ಟ್ರ, ಒಂದೊಂದು ದೈವ, ಒಂದೊಂದು ಧರ್ಮ. ಇಂತಹ ರಾಷ್ಟ್ರದಲ್ಲಿ ನಮ್ಮ ಮುಖ್ಯವಾದ ಸಮಸ್ಯೆ ಏನು ಅಂತ ಕುವೆಂಪು ಅವರಿಗೆ ನವೋದಯ ಕಾಲದಲ್ಲಿ ಅನಿಸಿದ್ದು, ಈ 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯನೆಂದು ಪೂಜಿಸುವ ಬಾರ ಅನ್ನುವ ಮಾತನ್ನ ಹೇಳ್ತಾರೆ ಕವಿ. ಆ ಕವಿಯ ಬಹಳ ಮುಖ್ಯವಾದ ಕಳಕಳಿ ಈ ದೇಶವನ್ನು ಒಂದಾಗಿಡಬೇಕು, ಬಿಡುಗಡೆಯನ್ನು ಮಾಡಬೇಕು. ಈ ದೇಶ ಇನ್ನೊಬ್ಬರ ಆಳ್ವಿಕೆಯಲ್ಲಿ ಸಿಕ್ಕಾಕೊಂಡಿದೆ. ಈ ಸಾಮ್ರಾಜ್ಯಶಾಹಿಗಳ ಆಳ್ವಿಕೆಯಿಂದ ಈ ದೇಶವನ್ನು ನಾವು ಹೊರತುಪಡಿಸದಿದ್ದರೆ, ಸ್ವಯಂ ಆಡಳಿತವನ್ನು ಮಾಡದೇ ಇದ್ದರೆ, ನಾವು ಸಾಹಿತಿಗಳಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದಂತೆ ಆಗುವುದಿಲ್ಲ ಅನ್ನುವ ಕಲ್ಪನೆಯ ಅಡಿಯಲ್ಲಿ ಕುವೆಂಪು ಅವರು ಹೇಳೋದು 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯನೆಂದು ಪೂಜಿಸುವ ವಾರ. ಇದು ಆ ಕಾಲದ ಬಹುಮುಖ್ಯವಾದ ಪ್ರಶ್ನೆ. ಅದನ್ನು ಧೈರ್ಯವಾಗಿ ಹೇಳಿದವರು ಕುವೆಂಪು ಒಬ್ಬರೇ. ಉಳಿದ ಲಕ್ಷಾಂತರ ಜನ ಸಾಹಿತಿಗಳಿದ್ದವರು ದೇಶದಲ್ಲಿ, ಅಲ್ಲಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದ್ದಾರೆ. ಆದರೆ ಕನ್ನಡದಲ್ಲಿ ಕನ್ನಡ ಭಾಷೆಯ ಬನಿಯನ್ನು ಬಲ್ಲ ಲೇಖಕನೊಬ್ಬ ಕನ್ನಡ ಭಾಷೆಯ ಬನಿ ಮಾತ್ರ ಅಲ್ಲ, ಕನ್ನಡ ಜನಮಾನಸದ ಬನಿಯನ್ನು ಅರ್ಥ ಮಾಡಿಕೊಂಡು ಹೇಳಿದ ಮಾತು, ಅನೇಕ ದೇವರುಗಳಲ್ಲಿ ನಾವು ದಿಕ್ಕೆಟ್ಟು ಹೋಗಿದ್ದೇವೆ, ನಾವು ಅದನ್ನೆಲ್ಲ ಬಿಟ್ಟು ದೇಶವನ್ನು ಕಟ್ಟುವ ಕಡೆಗೆ ಹೋಗುವ ಬನ್ನಿ ಅನ್ನುವ ಕರೆ ಅತ್ಯಂತ ಮಹತ್ವದ್ದು ಲೇಖಕನಾಗಿ ಅಂತ ನನಗೆ ಅನಿಸ್ತದೆ. ಅದೇ ಕಾಲದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಕಾಲ ಅದು. ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ ಲೇಖಕರು ಸೌಂದರ್ಯ ಆರಾಧಕರಾಗಿ ಕೂತ್ಬಿಟ್ರೆ ಗತಿ ಏನು? ಸಾಹಿತ್ಯದಲ್ಲಿ ಸೌಂದರ್ಯ ಪ್ರಶ್ನೆ ಒಂದದು. ಸಾಹಿತ್ಯದಲ್ಲಿ ಆರಾಧನೆ, ಅನುಭವ, ದೇಶವಾಸಿಗಳ ಎಲ್ಲ ಸಂಕಷ್ಟಗಳು ಅವರ ಆದ್ಯತೆಗಳು. ಸಾಹಿತ್ಯದ ಬಹಳ ಮುಖ್ಯವಾದ ಪ್ರಶ್ನೆ ಸಮಾಜವನ್ನು ಬಾಧಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಆಡುವ ಮಾತುಗಳು. ಆ ಸಮಸ್ಯೆಗಳು ಸಾಹಿತ್ಯ ಬಹಳ ಮುಖ್ಯವಾದ ಪ್ರಶ್ನೆಗಳು ಆಗಬೇಕು. ಆದ್ದರಿಂದ ಆ ಕಾಲದಲ್ಲಿ ಬರೆದ ಅನೇಕ ಸಾಹಿತ್ಯದ ಮುಖ್ಯ ಸತ್ವ ನಮ್ಮ ಜನರ ತುಮುಲಗಳಾಗಿತ್ತು. ಆ ತುಮುಲಗಳು ಈ ದೇಶವನ್ನು ಬಿಡುಗಡೆಗೊಳಿಸಬೇಕಾದಂಥ ಅನಿವಾರ್ಯತೆಯನ್ನು ಸದಾಕಾಲ ಧ್ಯಾನದಂತೆ ನಮ್ಮ ಸಾಹಿತಿಗಳು ಮಾಡಿದ್ದಾರೆ. ಆದ್ದರಿಂದ ಕನ್ನಡ ಸಾಹಿತ್ಯದ ಆರಂಭದ ದಿನಗಳಲ್ಲಿ ಬಂದಿರುವ ಸ್ವಾತಂತ್ರ್ಯ ಚಳುವಳಿಯ ಕುರಿತ ಕಾದಂಬರಿಗಳು, ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರಕವಾಗುವ ಕಾವ್ಯ, ಇವೆಲ್ಲವೂ ಕೂಡ ಕನ್ನಡದ ನಿಜವಾದ ಪ್ರಜ್ಞೆ ಅಂತ ಯಾವುದಾದ್ರೂ ಇದ್ದರೆ ಅದು ಸ್ವಾತಂತ್ರ್ಯವನ್ನು ಇವತ್ತು ಏನು ನಮ್ಮ ಸಂವಿಧಾನ ಪ್ರತಿಪಾದನೆ ಮಾಡ್ತಿದೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದನ್ನು ಕನ್ನಡದ ಆದಿಕವಿಗಳು ಕೂಡ ಪ್ರಶ್ನೆ ಮಾಡಿ ಅದರ ಕಡೆಗೆ ನಮ್ಮ ಒಲವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದ್ದರಿಂದಲೇ ನಮ್ಮ ಆದಿಕವಿ ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದ್ರು. ಯಾಕೆ ಈ ಮಾತನ್ನು ಹೇಳಿದ್ದು ಅಂದರೆ, ಲಕ್ಷಾಂತರ ಜಾತಿಗಳನ್ನು ಹೊಂದಿರುವ ದೇಶ, ಅನೇಕ ವೈವಿಧ್ಯಗಳನ್ನು ಹೊಂದಿರುವ ದೇಶ. ಆದರೆ ನಾವು ಮನುಷ್ಯರು ಅನ್ನುವ ಭಾವನೆಯನ್ನು ಮರೆತರೆ ಅದು ಸಾಹಿತ್ಯ ಅಥವಾ ಮಾನವೀಯತೆ ಆಗೋದಿಲ್ಲ ಅನ್ನುವ ಕಾರಣದಿಂದ ಮನುಷ್ಯ ಜಾತಿ ತಾನೊಂದೇ ಒಲಂ ಅದು ಈ ಹೊತ್ತಿಗೂ ಈ ಕ್ಷಣಕ್ಕೂ ನಮ್ಮೆಲ್ಲರ ಘೋಷವಾಕ್ಯ ಆಗಿರುವುದು ಅತ್ಯಂತ ಸಮಂಜಸವಾದದ್ದು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಂತರದಲ್ಲಿ ಬಂದ ಕನ್ನಡದ ಅನೇಕ ಚಳುವಳಿಗಳು ಪ್ರಗತಿಶೀಲ ಸಾಹಿತ್ಯ, ನವ್ಯ, ದಲಿತ ಬಂಡಾಯ, ಇವತ್ತು ಒಂದು ರೀತಿಯ ಎಲ್ಲ ಚಳುವಳಿಗಳ ಮೀರಿದ ಮುಕ್ತ ಸಂವಾದದ ಕಾಲ ಇದು. ಈ ಮುಕ್ತ ಸಂವಾದದ ಕಾಲದ ಪ್ರಶ್ನೆಗಳು
ಬಹಳ ಬಹಳ ಮಹತ್ವದ ಪ್ರಶ್ನೆಗಳು ಇವತ್ತಿಗೂ ಇವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಗಮನಿಸಬೇಕು ಅಂತ ಅನಿಸ್ತಿದೆ ಅಂದರೆ, ಇವತ್ತು ಸಾಹಿತ್ಯದ ಸವಾಲುಗಳು ಸ್ಥಿತ್ಯಂತರಗೊಂಡಿವೆ. ಲೇಖಕನೊಬ್ಬ ಯಾವ ಪ್ರಶ್ನೆಗಳನ್ನು ಇಟ್ಟುಕೊಂಡು ಬರೀಬೇಕು ಅಂತ ಅನ್ನೋದು ಇವತ್ತು ಬಹಳ ಮಹತ್ವದ ವಿಚಾರಗಳಾಗಿವೆ. ಹೌದು, ಕಳೆದ 75 ವರ್ಷಗಳಲ್ಲಿ ಭಾರತ ಮಹತ್ತರವಾದ ಸಾಧನೆಗಳನ್ನು ಮಾಡಿದೆ. ಚಂದ್ರಯಾನ ನಡೆದಿದೆ, ವಿಜ್ಞಾನದಲ್ಲಿ ಬಹುದೊಡ್ಡ ಸಾಧನೆಗಳನ್ನು ಮಾಡಿದ್ದೇವೆ, ವೈಜ್ಞಾನಿಕ ಚಿಂತನೆಗೆ ಪ್ರಪಂಚದಲ್ಲಿ ಮುಂಚೂಣಿಯಾಗಬೇಕು ಅನ್ನುವ ಸ್ಪರ್ಧೆಗೆ ಭಾರತ ಬಿದ್ದಿದೆ. ಆದರೆ ಇದರ ಹಿಂದೆ ಭಾರತದ ಸಾಮಾನ್ಯ ಜನರ ತೊಳಲಾಟಗಳು ಏನೇನಿವೆ ಅನ್ನೋದು ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಭಾರತೀಯರನ್ನ ಆ ಕಾಲದಿಂದ ಈ ಕಾಲದವರೆಗೆ ಧರ್ಮ ನಿರಂತರವಾಗಿ ಬಾಧಿಸಿಕೊಂಡು ಬಂದಿದೆ. ಧರ್ಮ ಕೇವಲ ನಮ್ಮೆಲ್ಲರ ಆಧ್ಯಾತ್ಮ ಆಗಿಲ್ಲ. ಇಟ್ ಈಸ್ ನಾಟ್ ಜಸ್ಟ್ ರಿಲಿಜನ್, ಇಟ್ has become part of our life. It has become the day-to-day, minute-to-minute action of human beings. That is religion. ನಮ್ಮಲ್ಲಿ ಅನೇಕರಿದ್ದರು. ಒಂದು ಪರ್ಯಾಯ ಚಿಂತನೆ ಇತ್ತು ಧರ್ಮದಲ್ಲಿ. ಪಾರಂಪರಿಕ ಚಿಂತನೆ ಒಂದು ಕಡೆ, ಪರ್ಯಾಯ ಚಿಂತನೆ ಇನ್ನೊಂದು ಕಡೆ ಇತ್ತು. ಪಾರಂಪರಿಕ ಚಿಂತನೆ ಎಲ್ಲರೂ ಸಹಬಾಳ್ವೆಯನ್ನು ನಡೆಸಿಕೊಂಡು ಹೋಗಬೇಕು ಅಂತ ಅನ್ನೋದರ ಕಡೆಗೆ ಇದ್ರೂ ಕೂಡ ಅದು ಪ್ರಾಯೋಗಿಕವಾಗಿ ಹಾಗೆ ಇರಲಿಲ್ಲ. ಸರ್ವೇ ಜನೋ ಸುಖಿನೋ ಭವಂತು, ಬಹಳ ಇಂಪಾದ ವಾಕ್ಯ ಇದು ಕೇಳಕ್ಕೆ. ಆಹಾ, ಎಷ್ಟು ಚೆನ್ನಾಗಿದೆ ಅಂತೀವಿ. ಈ ಸರ್ವೇ ಜನೋ ಸುಖಿನೋ ಭವಂತು ಪ್ರಾಯೋಗಿಕವಾಗಿ ಚಾಲ್ತಿಗೆ ಬಂದಿದೆಯೇ ಅಂತ ನೋಡಿದ್ರೆ, ಈ ದೇಶದ 25% ಜನರು ಊರಿಂದ ಹೊರಗಿದ್ದಾರೆ, ಹಟ್ಟಿಗಳಲ್ಲಿ ಬದುಕ್ತಾರೆ. ಅವರಿಗೆ ಸಾಮಾನ್ಯ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅವರು ಎಲ್ಲರ ಜೊತೆ ಬೆರೆಯುವಂತಿಲ್ಲ. ಪ್ರತ್ಯೇಕ ದೇವಸ್ಥಾನ ಇದೆ, ಪ್ರತ್ಯೇಕ ಪೂಜಾ ಸ್ಥಳಗಳಿವೆ. ಆದರೆ ನಮ್ಮ ಪಾರಂಪರಿಕ ಸಾಂಸ್ಥಿಕ ಧರ್ಮ ಅವುಗಳನ್ನು ಪ್ರಶ್ನೆ ಮಾಡಲಿಲ್ಲ. ಆದರೆ ನಮ್ಮ ಪರ್ಯಾಯ ಚಿಂತನೆಯ ಧಾರ್ಮಿಕ ಚಿಂತಕರು, ಅದು ಭಕ್ತಿ ಪರಂಪರೆಯ ಬಸವಣ್ಣ ಇರ್ಬೋದು, ಕಬೀರ್ ದಾಸರು ಇರ್ಬೋದು, ಉತ್ತರ ಭಾರತದ ಅನೇಕ ಜನರು ಈ ಪರ್ಯಾಯ ಚಿಂತನೆಯಲ್ಲಿ ಬಹಳ ಕೆಲಸ ಮಾಡಿದವರಿದ್ದಾರೆ. ಆ ಪರ್ಯಾಯ ಚಿಂತನೆಯಲ್ಲಿ ಮಾಡಿದ ಕೆಲಸ ಎಂಥದ್ದು ಅಂತ ಅಂದರೆ, ಸರ್ವೇ ಜನೋ ಸುಖಿನೋ ಭವಂತು ಅನ್ನುವ ಘೋಷವಾಕ್ಯವನ್ನು ಪ್ರಾಯೋಗಿಕವಾಗಿ ನಾವು ಜಾರಿ ಮಾಡುವುದು ಹೇಗೆ ಅಂತೇಳಿ ನಿರಂತರವಾಗಿ ಚಿಂತಿಸಿದ್ದಾರೆ. ಎಷ್ಟು ನಿರಂತರವಾದ ಚಿಂತನೆ ನಡೆದಿದೆ ಅಂದರೆ, ನಮ್ಮ ದೇಶ ಎಲ್ಲ ಸಮುದಾಯಗಳ, ಎಲ್ಲ ಧರ್ಮಗಳ, ಎಲ್ಲ ಚಿಂತನೆಗಳ ಸಾರ ಆಗಬೇಕು ಅಂತ ಹೇಳಿ ನಿರಂತರ ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಾವು ಬಹಳ ಮುಂದೆ ಬಂದಿದ್ದೇವೆ. ಆಧುನಿಕತೆಗೆ ನಮ್ಮನ್ನು ನಾವು ತೆರೆದುಕೊಂಡಿದ್ದೇವೆ. ಜ್ವರ ಬರ್ತಿದ್ದು ಯಾವುದೋ ದೇವರ ಮಾಟ ಅಂತ ಹೇಳ್ತಿದ್ದ ಕಾಲದಲ್ಲಿ ಬ್ಯಾಕ್ಟೀರಿಯಾಗಳಿಂದ ಜ್ವರ ಬರ್ತಿದೆ ಅಂತ ಹೇಳಿ ಇವತ್ತು ತಿಳುವಳಿಕೆ ಬಂದಿದೆ. ಕಾಯಿಲೆ ಬಂದರೆ ಆಸ್ಪತ್ರೆಗಳಿಗೆ ಹೋಗಬೇಕು, ದೇವಸ್ಥಾನಗಳಿಗೆ ಹೋದರೆ ಆಗೋದಿಲ್ಲ, ಪರಿಹಾರ ಆಗೋದಿಲ್ಲ ಅನ್ನುವ ತಿಳುವಳಿಕೆ ಕೋಟಿ ಕೋಟಿ ಜನರಿಗೆ ಬಂದಿದೆ. ಆದರೆ ಈ ಆಧುನಿಕತೆ ನಮ್ಮನ್ನು ಹೇಗೆ ಬಾಧಿಸುತ್ತಿದೆ? ಈ ಆಧುನಿಕತೆಯ ಮಾಟ ಎಂಥದ್ದು? ಈ ಆಧುನಿಕತೆ ಹೇಗೆ ನಮ್ಮನ್ನು ವಶೀಕರಣ ಮಾಡಿಕೊಂಡಿದೆ ಅಂತ ಅಂದರೆ, ನಮ್ಮಲ್ಲಿ 2 ಎಕ್ಸ್ಟ್ರೀಮ್ಗಳಿವೆ. ಈ 2 ಎಕ್ಸ್ಟ್ರೀಮ್ಗಳು ಯಾವುದು ಅಂದರೆ, ಒಂದು ಪಾರಂಪರಿಕ ನಂಬಿಕೆಯೇ ಪರಮಶ್ರೇಷ್ಠ ಅಂತ ಹೇಳುವವರದ್ದು ಒಂದು ಗುಂಪು, ಆಧುನಿಕತೆಯಿಂದ ಎಲ್ಲವನ್ನೂ ಸಾಧಿಸಬಹುದು ಅಂತ ನಂಬಿರುವವರದ್ದು ಇನ್ನೊಂದು ಗುಂಪು. ನಾನು ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಚಿಂತನೆಗೆ ನನ್ನನ್ನು ನಾನು ಒಡ್ಡಿಕೊಂಡಿದ್ದವನು. ಆ ನಂತರ ನಾನು ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಸರಿದು ದಲಿತ ಚಿಂತನೆಯ ಕಡೆಗೆ ನನ್ನನ್ನು ನಾನು ತೊಡಗಿಸಿಕೊಂಡವನು. ಇವತ್ತು ಅನಿಸ್ತಿದೆ, ಸತ್ಯ ಈ ಎರಡರ ನಡುವೆ ಇದೆ ಅಂತ ಅನಿಸ್ತಾ ಇದೆ. ಕಮ್ಯುನಿಸ್ಟ್ ಚಿಂತನೆ ದೇಶವನ್ನು ವಿಮುಕ್ತಿಗೊಳಿಸುವ ಮುಖ್ಯವಾದ ಅಸ್ತ್ರ, ನಿಜ. ಆದರೆ ಅದು ಪರಮಸತ್ಯ ಅಲ್ಲ ಅನ್ನುವ ಚಿಂತನೆ ಇವತ್ತು ಎಲ್ಲರಿಗೆ ಬಂದಿದೆ. ದಲಿತರ ವಿಮೋಚನೆಯೇ ದೇಶದ ವಿಮೋಚನೆ ಅಂತ ನಂಬಿದ ಕಾಲ ಒಂದಿತ್ತು. ಆದರೆ ಇವತ್ತು ದಲಿತ ವಿಮೋಚನೆಯ ಹೊರತಾಗಿ ಇನ್ನುಳಿದ 75% ಜನಸಂಖ್ಯೆ ಇದ್ದಾರಲ್ಲ, ಅವರಲ್ಲಿರುವ ದಲಿತರನ್ನು ವಿಮೋಚನೆ ಮಾಡದ ಹೊರತು ದೇಶ ವಿಮೋಚನೆ ಸಾಧ್ಯವಿಲ್ಲ ಅನ್ನುವ ಕಲ್ಪನೆ ಕೂಡ ನಮಗೆ ಬಂದಿದೆ. ಆದ್ದರಿಂದ ಭಾರತ ಅನ್ನೋದು ಈ ಎಲ್ಲ ವೈವಿಧ್ಯಗಳ
ಸಂಗಮ. ಕುಂಭಮೇಳ ಅಲ್ಲ, ಈ ವೈವಿಧ್ಯಗಳ ಸಂಗಮ. ವೈವಿಧ್ಯಗಳ ಸಂಗಮವನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಹೌದು ಅಂತ ಹೇಳ್ತಾರೆ, ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ನಿಜವಾದ ಕುಂಭಮೇಳ. ಹರಿಯುವ ನೀರಿನಲ್ಲಿ ಮುಳುಗುವುದು ಮಾತ್ರ ಕುಂಭಮೇಳ ಅಲ್ಲ. ಈ ತಿಳುವಳಿಕೆ ನಮ್ಮೆಲ್ಲರಿಗೂ ಇರಬೇಕು. ನನಗೆ ಬಹಳ ಸಾರಿ ಅನಿಸಿದ್ದು, ಯಂತ್ರ ನಾಗರಿಕತೆಗೆ ಒಂದು ಮಿತಿ ಇರಬೇಕು ಅಂತ ಅನಿಸಿರೋದು. ಯಂತ್ರ ನಾಗರಿಕತೆಯೇ ಸರ್ವಸ್ವ ಅಂತ ಯಾರಾದರೂ ಭಾವಿಸಿದ್ರೆ ದಟ್ ಈಸ್ ರಾಂಗ್. ಯಾಕೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಕುಂಬಾರಿಕೆ ಇತ್ತು, ಇವತ್ತು ಸರ್ವನಾಶವಾಗಿದೆ. ಶಿಲ್ಪಕಲೆ ಇತ್ತು, ವ್ಯಾಪಕವಾದ ಉಪಯೋಗ ಆಗ್ತಾ ಇಲ್ಲ. ಕಮ್ಮಾರಿಕೆ ಇತ್ತು, ಅದು ಅನಾಥವಾಗಿದೆ. ಈ ಯಂತ್ರೋತ್ಪಾದನೆಯಿಂದ ಬಹು ಕಸುಬುಗಳ ನಾಶ ಆಗಿದೆ ನಮ್ಮ ದೇಶದಲ್ಲಿ. ಈ ಯಂತ್ರೋತ್ಪಾದನೆಯೇ ಪರಮಶ್ರೇಷ್ಠ ಎಂದು ನಂಬಿದ ಸಾರ್ವಜನಿಕ ಉದ್ದಿಮೆಗಳು ಕೂಡ ಇವತ್ತು ಕುಸಿದು ಬಿದ್ದಿವೆ. ಈ ಯಂತ್ರೋತ್ಪಾದನೆಯನ್ನು ಹೊರತುಪಡಿಸಿ ನಾವು ಕುಂಬಾರಿಕೆಯನ್ನು ಇವತ್ತು ಪುನರುಜ್ಜೀವನಗೊಳಿಸುವುದು ಸಾಧ್ಯವಿದೆ. ಲಾಲು ಪ್ರಸಾದ್ ಯಾದವ್ ಅವರು ರೈಲ್ವೆ ಪ್ರಯಾಣಿಕರಿಗೆ ಕುಡಿಕೆಯಲ್ಲಿ ಟೀ ಕೊಡುವುದು ಸಾಧ್ಯ ಅಂತ ತೋರಿಸಿದ ಮೇಲೆ ಭಾರತದ ಪಾರಂಪರಿಕ ಕುಂಬಾರಿಕೆಗೆ 10 ಪಟ್ಟು ಜಾಸ್ತಿ ಆ ಉದ್ಯೋಗ ನಿರ್ಮಾಣ ಆಯಿತು. ಶಿಲ್ಪಕಲೆ ನಮ್ಮೆಲ್ಲ ಸಾಮಾನ್ಯ ಜನರು ಇವತ್ತು ಮನೆ ಕಟ್ಟಿಸ್ತಿದ್ದಾರೆ, ಮಧ್ಯಮ ವರ್ಗದವ್ರು ಮನೆ ಕಟ್ಟಿಸ್ತಿದ್ದಾರೆ, ಕೆಳಮಧ್ಯಮ ವರ್ಗದವ್ರು ಮನೆ ಕಟ್ಟಿಸ್ತಿದ್ದಾರೆ. ಅಲ್ಲಿ ಒಂದು ಸಣ್ಣ ಕಮ್ಮಾರಿಕೆಯ ಶಿಲ್ಪಕಲೆಯ ಒಂದು ಸಣ್ಣ ಸೂಚನೆಯನ್ನು ಇವರು ಬಳಸಿಬಿಟ್ರೆ ಎಲ್ಲರೂ ಆ ಶಿಲ್ಪಿಗಳಿಗೆ ಲಕ್ಷಾಂತರ, ಈಗಿರುವ ಶಿಲ್ಪಿಗಳಿಗಿಂತಲೂ ಲಕ್ಷ ಶಿಲ್ಪಿಗಳು ಹೆಚ್ಚು ಬೇಕಾಗ್ತಕ್ಕಂಥ ಸಂಭವ ಉಂಟಾಗ್ತದೆ. ಹಾಗೆ ಕಮ್ಮಾರಿಕೆ ಕೂಡ, ಚಮ್ಮಾರಿಕೆ ಕೂಡ. ಆದ್ದರಿಂದ ಭಾರತ ಈ ಬಹುಕಸುಬುಗಳನ್ನು ನಂಬಿ ಬದುಕುತ್ತಿರುವಾಗಲೇ ಆಧುನಿಕತೆಯ ಈ ಸಮುದ್ರದೊಳಗೆ ಬೀಳಬಹುದು ಅನ್ನುವ ಕಲ್ಪನೆಯನ್ನು ಇವತ್ತು ಬಿತ್ತಬೇಕು. ನಮ್ಮ ಸಾಹಿತಿಗಳಿಗಿರುವ ಬಹುದೊಡ್ಡ ಸವಾಲು ಇವತ್ತು ಇದು ಅಂತ ನಾನು ಅಂದ್ಕೊಂಡಿದ್ದೆ. ಈ ಹೊತ್ತಿನ ಸಾಹಿತ್ಯವನ್ನು, ಈ ಸವಾಲುಗಳನ್ನು ಸ್ವೀಕರಣೆ ಮಾಡದೆ ಹೋದರೆ, ಈ ಸವಾಲುಗಳ ಜೊತೆಗೆ ನಾವು ಸಂಘರ್ಷಕ್ಕೆ ಇಳಿದೇ ಹೋದರೆ, ಇವತ್ತಿನ ಸಮಕಾಲೀನ ಸಾಹಿತ್ಯ ತನ್ನ ಕಾಲದ ಅಗತ್ಯಗಳಿಗೆ, ತನ್ನ ಕಾಲದ ಸಂಬಂಧಗಳಿಗೆ ಸವಾಲು ಒಡ್ಡಿದಂತೆ, ಮಾತನಾಡಿದಂತೆ, ಸಂಘರ್ಷಕ್ಕಿಳಿದಂತೆ ಆಗೋದಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಇವತ್ತಿನ ಅಸ್ಪೃಶ್ಯತೆಯ ಬಹುರೂಪಗಳು, ಒಂದು ಕಾಲದಲ್ಲಿ ಭಾರತೀಯ ಸುತ ಮೋಚಿ ಅಂತ ಒಂದು ಕತೆ ಬರೀತಾರೆ ಕನ್ನಡದಲ್ಲಿ. ಆ ಮೋಚಿ ಕತೆ ಅತ್ಯಂತ ಮಾನವೀಯವಾದ, ಬಹುಶಃ ಪ್ರಪಂಚದ ಸ್ವಾಭಿಮಾನವನ್ನು ಪ್ರತಿಫಲಿಸಿದ ಬಹುದೊಡ್ಡ ಕತೆ. ಅದು ಸಣ್ಣ ಕತೆ. ಅದು ನೀವು ಸಣ್ಣ ಕಥೆಗಳನ್ನು ಕುರಿತು ಚರ್ಚೆ ಮಾಡ್ತೀರಿ, ಅನೇಕ ಲೇಖಕರು ಬಂದಿದ್ದೀರಿ ಇಲ್ಲಿ. ಸ್ವತಃ ಹರ್ಷನೇ ಸಣ್ಣ ಕಥೆಗಳ ಬರಹಗಾರ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಒಬ್ಬ ಮೋಚಿ ರಸ್ತೆ ಬದಿಯಲ್ಲಿ ಕೂತು ಚಪ್ಪಲಿಯನ್ನು ರಿಪೇರಿ ಮಾಡಿ 15 ಪೈಸಾ 20 ಪೈಸಾ ಈಸ್ಕೊಂಡು ಕಳಿಸ್ಕೊಡ್ತಾನೆ. ವಾಪಸ್ ಬಂದವನು, ಅಯ್ಯೋ ಬರೀ 20 ಪೈಸಾ ಕೊಟ್ಟೆ ನಾನು ಅವನ ಕೆಲಸಕ್ಕೆ, ಅವನಿಗೆ ಎಷ್ಟು ಬಡತನ ಇದೆ, ಅವನು ಬಟ್ಟೆ ಹಾಕೋಕ್ಕಾಗ್ತಿಲ್ಲ, ಸ್ನಾನ ಮಾಡೋಕ್ಕಾಗ್ತಿಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ತಿಲ್ಲ, ನಾನು ಅವನಿಗೆ ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತದೆ ಅವನಿಗೆ. ಇದು ದೊಡ್ಡ ಮಾನವೀಯತೆಯೇ. ಮತ್ತವನ ಹತ್ರ ವಾಪಸ್ ಹೋಗ್ತಾನೆ. ಏನಕ್ಕೆ ವಾಪಸ್ ಹೋಗ್ತಾನೆ? ನೀನು ನೆನ್ನೆ ಹೊಲ್ದು ಕೊಟ್ಟಿದ್ದು ಸರಿಯಾಗಿಲ್ಲ ಕಣಯ್ಯ ಅಂತ ಅವನೇ ಕಿತ್ತಾಕ್ಬಿಟ್ಟು ಅದನ್ನು ಹೋಗ್ತಾನೆ. ಅವನ ಹತ್ರ ಏನಕ್ಕೆ ಹೋಗ್ತಾನೆ ಅಂದರೆ, ಇನ್ನು ಸ್ವಲ್ಪ ಹಣ ಕೊಟ್ಟು ಅವನಿಗೆ ಸಹಾಯ ಮಾಡಬೇಕು ಅಂತ ಹೋಗ್ತಾನೆ. ಅವನು ಅದನ್ನು ರಿಪೇರಿ ಮಾಡಿ ಕೊಡ್ತಾನೆ. ಮತ್ತೆ ಇವನು ದುಡ್ಡು ಕೊಡಕ್ಕೆ ಹೋಗ್ತಾನೆ. ಸ್ವಾಮಿ ದಯವಿಟ್ಟು ನೀವು ದುಡ್ಡು ಕೊಡಬೇಡಿ ಅಂತಾನೆ. ನಾನು ತಗೊಳ್ಳಲ್ಲ ಅಂತಾನೆ. ಯಾಕೆ ಅಂದರೆ, ನಾನು ನಿನ್ನೆ ಸರಿಯಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಇವತ್ತು ನೀವು ಬಂದಿದ್ದೀರಿ, ಅದಕ್ಕಾಗಿ ನಾನು ಹಣ ತಗೊಂಡ್ರೆ ಅನ್ಯಾಯ ಅಲ್ವೇ ಅದು, ಇದನ್ನು ನಾನು ಮಾಡೋದಿಲ್ಲ ಅಂತಾನೆ. ಆ ಸ್ವಾಭಿಮಾನ ನಮ್ಮ ಸಾಹಿತ್ಯದ ಬಹುದೊಡ್ಡ ಸಂಭ್ರಮ ಆಗಬೇಕು ಇವತ್ತು ಅಂತ ಅನ್ನಿಸ್ತದೆ ನನಗೆ. ಆ ಮೋಚಿಯ ಸ್ವಾಭಿಮಾನ ಇದೆಯಲ್ಲ, ಅದಕ್ಕಿಂತಲೂ ದೊಡ್ಡದನ್ನು ನಾನು ಯಾವ ಸಾಹಿತ್ಯ ಕೃತಿಗಳಲ್ಲೂ ನೋಡಿಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ನಮ್ಮ ಶರಣರು ಆ ಥರ ಇದ್ದರು. ಮಾದಾರ ಧೂಳಯ್ಯ ಸಣ್ಣ ವಚನದಲ್ಲಿ ಹೇಳುವ ಮಾತು ಎಷ್ಟು ದೊಡ್ಡ ಸ್ವಾಭಿಮಾನದ ಮಾತು ಅಂದರೆ, ಅಟ್ಟೆ ಚುಚ್ಚಿಯ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇ ಕೈಯ ಬಂದೆ ಕಾಯದ ತಿತ್ತಿಯ ಹೊತ್ತಾಡುವವನ ಮುಂದೆ ಅಂತಾನೆ. ಅವನಿಗೆ ಶಿವ ಪ್ರತ್ಯಕ್ಷ ಆಗೋದು ತಪಸ್ಸು ಮಾಡಿ ಅಲ್ಲ, ಕಾಡಿನಲ್ಲಿ ಕೂತ್ಕೊಂಡಲ್ಲ, 5 ವರ್ಷ ಉತ್ತ ಬೆಳೆದ ಮೇಲೆ ಅಲ್ಲ, ಅವನು ಚಪ್ಪಲಿ ಒಲಿಯೋ ಆ ಸಂದರ್ಭಕ್ಕೆ ಆ ಚಪ್ಪಲಿ ಒಲಿಯೋ ಉಳಿ ಇದೆಯಲ್ಲ,
ಆ ಉಳಿಯ ಮನೆಯಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಆ ಪ್ರತ್ಯಕ್ಷನಾದ ಶಿವನಿಗೆ ಇವನು ಕೇಳೋದೇನು ಗೊತ್ತೇನು? ಅಯ್ಯಯ್ಯೋ, ನಿನಗೇನಯ್ಯ ಕೆಲಸ ನನ್ನ ಹತ್ರ? ನಿನ್ನ ಠಾವಿನ ಭಕ್ತರಲ್ಲಿಗೆ ಹೋಗಿ ಮುಕ್ತಿಯ ಮಾಡು ಅಂತಾನೆ. ನಿನ್ನ ಕಳ್ಳ ಭಕ್ತರಿದ್ದಾರಲ್ಲ, ನಿನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಅವರನ್ನು ಮುಕ್ತಿ ಮಾಡಬೇಕು. ನಾನು ಕಾಯಕ ಜೀವಿ, ನನ್ನ ಹತ್ರ ನಿನ್ನ ಕೆಲಸ ಇಲ್ಲ ಮಾರಾಯ ಅಂತ ಶಿವನಿಗೆ ಹೇಳ್ತಾನೆ. ಅಂದರೆ ಶಿವನನ್ನ ಒಬ್ಬ ಸ್ನೇಹಿತನ ರೀತಿಯಲ್ಲಿ, ಒಬ್ಬ ಸಖನ ರೀತಿಯಲ್ಲಿ, ಒಬ್ಬ ತನ್ನ ಹಿತೈಷಿಯ ರೀತಿಯಲ್ಲಿ ಕಾಣುವ ಆ ವಚನಕಾರರ ಗುಣ ಇದೆಯಲ್ಲ, ದೈವ ಗುಣ, ಅದು ಇವತ್ತಿನ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ. ಸಾಹಿತಿಗಳಿಗಿರುವ ಬಹುದೊಡ್ಡ ಸವಾಲು ಈ ಮಹಾದೇವರುಗಳನ್ನ ತನ್ನ ಸಖನನ್ನಾಗಿ ನೋಡುವುದು ಹೇಗೆ, ತನ್ನ ಹಿತೈಷಿಯನ್ನಾಗಿ ನೋಡುವುದು ಹೇಗೆ, ಲೋಕ ಕಲ್ಯಾಣಕ್ಕಾಗಿ ಅವನನ್ನ ಬಳಸಿಕೊಳ್ಳುವುದು ಹೇಗೆ ಅನ್ನುವುದೇ ಇವತ್ತಿನ ಸಮಕಾಲೀನ ಸಾಹಿತ್ಯದ ಬಹುದೊಡ್ಡ ಸವಾಲು. ಈ ಸವಾಲುಗಳನ್ನು ನಾವು ಎದುರಿಸದೆ ಹೋದರೆ ಇವತ್ತಿನ ಬರಹಕ್ಕೆ ಅರ್ಥ ಬರೋದಿಲ್ಲ. ನನಗೊಂದು ಅನಿಸಿದೆ, ಇವತ್ತು ಬಹಳ ದೊಡ್ಡ ಬದಲಾವಣೆ ನಡೀತಾ ಇದೆ. ನಾವು ಗಮನಿಸ್ತಿದ್ದೀವೋ ಇಲ್ವೋ ಗೊತ್ತಿಲ್ಲ. ಲಿವಿಂಗ್ ಟುಗೆದರ್, ಇಟ್ ಈಸ್ ಎ ಗ್ರೇಟ್ ಚೇಂಜ್ ಇನ್ ದಿ ಸೊಸೈಟಿ. ಅತ್ಯಂತ ಟ್ರೆಡಿಷನಲ್ ಸೊಸೈಟಿ ಅಂತ ನಾವು ಯಾವುದನ್ನು ಕರೀತಿದ್ದೋ, ಡಾಮ್ಡು ಮದುವೆ ಮಾಡದೇ ಇದ್ರೆ ಮದುವೆನೇ ಆಗೋದಿಲ್ಲ ಅಂತ ಯಾವುದನ್ನು ಕರೀತಿದ್ದೋ, ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ ಮಹಾರಾಜರುಗಳನ್ನ ಮತ್ತು ಸಾಮಾನ್ಯ ಮನುಷ್ಯನನ್ನ ನಾವು ನೋಡ್ತಾ ಇದ್ದೋ, ಇವತ್ತು ಜೊತೆಯಾಗಿರೋಣ ಅಂತ ಹೇಳಿ ತೀರ್ಮಾನ ಮಾಡಿ ಗಂಡು ಮತ್ತು ಹೆಣ್ಣು ಒಟ್ಟಿಗೆ ಇದ್ದಾರಲ್ಲ, ಇದಕ್ಕಿಂತಲೂ ಮಹಾಕ್ರಾಂತಿ ಎಲ್ಲಿದೆ ರೀ? ಇದೊಂದು ಮೌನ ಕ್ರಾಂತಿ ಅಂತ ನನಗನ್ಸಿದೆ. ಇವತ್ತು ಇಂಟರ್ಕಾಸ್ಟ್ ಮ್ಯಾರೇಜ್, ಒಂದು ಸಣ್ಣ ಅಂತರ್ಜಾತಿ ವಿವಾಹ ಆದರೆ ಬಹಳ ದೊಡ್ಡ ಸುದ್ದಿ, ಕೊಲೆ, ಸುಲಿಗೆ ಎಲ್ಲವೂ ಆಗ್ತಿದ್ವು. ಇವತ್ತು ಕಾಶ್ಮೀರದ ಹುಡುಗಿ ಕೇರಳದ ಮಲಯಾಳಿಯನ್ನ ಆರಾಮಾಗಿ ಮದುವೆ ಮಾಡಿಕೊಂಡು ಬಾಂಬೆನಲ್ಲಿ ವಾಸ ಮಾಡ್ತಿರ್ತಾಳೆ, ಯಾರ ಗಮನಕ್ಕೂ ಬರೋದಿಲ್ಲ. ಒಂದು ಮೌನ ಕ್ರಾಂತಿ ಆಧುನಿಕತೆಯ ಕಾಲದಲ್ಲಿ ನಡೆಯುತ್ತಿದೆ ಅನ್ನೋದನ್ನ ಲೇಖಕರು ಗಮನಿಸಬೇಕು ಅಂತ ನನಗೆ ಅನಿಸ್ತದೆ. ಗಮನಿಸಿ ಈ ವೈರುಧ್ಯಗಳನ್ನು ಹೇಗೆ ನಾವು ನಿಭಾಯಿಸಿ ಹೊರಗೆ ಬರ್ತೇವೆ. ಮಾನವೀಯತೆ ಅನ್ನೋದೇನು? ಗಂಡೊಂದು ಹೆಣ್ಣೊಂದನ್ನ ಪ್ರೀತಿಸಿ ಜೊತೆಯಲ್ಲಿರೋದೇ ಮಾನವೀಯತೆ. ಅದರ ಆಚೆಗೆ ಏನಿದೆ? ಅದಕ್ಕೆ ಜಾತಿಯ ನಿರ್ಬಂಧಗಳಿವೆ, ಧರ್ಮದ ನಿರ್ಬಂಧಗಳಿವೆ, ಸಾಮಾಜಿಕ ನಿರ್ಬಂಧಗಳು ಎಲ್ಲವೂ ಇವೆ. ಅವೆಲ್ಲವನ್ನ ಮೀರಿದ ಒಂದು ಕ್ರಾಂತಿ ಇದರ ನಡುವೆ ನಡೀತಾ ಇದೆಯಲ್ಲ, ಇವತ್ತು ವ್ಯಾಪಕವಾಗಿ ನಡೀತಿದೆಯಲ್ಲ. ಇದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ವಲ್ಲ? ಯಾಕೆ? ನಮ್ಮ ಲೇಖಕರು ಇವತ್ತು ಯೋಚನೆ ಮಾಡಬೇಕಾಗಿರೋದು ಈ ಸಂಗತಿಗಳ ಕಡೆಗೆ ಮತ್ತು ಈ ಮೌನ ಕ್ರಾಂತಿಯ ಕಡೆಗೆ. ನಾವು ಪಾರಂಪರಿಕವಾಗಿ ರೈತರು, ನಮ್ಮ ದೇಶ ಇವತ್ತಿಗೂ 65% ರೈತರನ್ನು ಹೊಂದಿರುವ ರಾಷ್ಟ್ರ. ಅವ್ರ ಭೂಮಿಯನ್ನು ನಾವು ಆಧುನಿಕತೆಯ ಹೆಸರಲ್ಲಿ ಸುಮ್ಮನೆ ಕಿತ್ಕೊಂಡು ಅವರನ್ನು ನಿರ್ಗತಿಕರನ್ನಾಗಿ ಮಾಡ್ತೀವಿ. ಅವರಿಗೆ ಕೋಟಿ ದುಡ್ಡು ಕೊಡ್ತೀವಿ, ಅದರಿಂದ ಏನು ಮಾಡಬೇಕು ಅನ್ನೋ ಕಲ್ಪನೆಯೇ ಇಲ್ಲ ಅವನಿಗೆ. ಅವನು ಮನೋಕ್ಷೋಭೆಗೆ ಒಳಗಾಗಿರುವ ಸಂಗತಿಗಳು ನನಗೆ ಗೊತ್ತಿವೆ. ಇದು ನಮ್ಮ ಎಷ್ಟು ಕಾದಂಬರಿಗಳಲ್ಲಿ ಪ್ರತ್ಯಕ್ಷವಾಗಿದೆ. ರೈತ ಈ ರೀತಿಯ ಸಂಕಷ್ಟಗಳೇ ಸಿಕ್ಕಾಕೊಂಡು ಆಧುನಿಕತೆಗಾಗಿ ತನ್ನ ಊರನ್ನು ಬಿಟ್ಟು, ತನ್ನ ಜಮೀನನ್ನು ಬಿಟ್ಟು, ತನ್ನ ಎತ್ತುಕರುಗಳನ್ನು ಬಿಟ್ಟು, ಮನೆ ಮಂದಿಯನ್ನು ಬಿಟ್ಟು ದುಡ್ಡನ್ನು ಮಾತ್ರ ಹಿಡ್ಕೊಂಡು ಓಡಾಡುವಂಥ ಸ್ಥಿತಿ ಇದೆಯಲ್ಲ, ಈ ಮನೋಕ್ಷೋಭೆಗೆ ಸಾಹಿತ್ಯ ಯಾವ ರೀತಿ ಪ್ರತಿಕ್ರಿಯಿಸಿದೆ? ಇವತ್ತಿನ ಬಹುದೊಡ್ಡ ಸವಾಲು. ತನ್ನದೇ ಹಳ್ಳಿಯಲ್ಲಿ 6 ಪಥದ ರಸ್ತೆಗಳು ಬಂದು, 8 ಪಥದ ರಸ್ತೆಗಳು ಬಂದು, ತನ್ನ ಮಕ್ಕಳೇ ಆ ರಸ್ತೆಯ ಚಕ್ರಗಳಿಗೆ ಸಿಕ್ಕಿ ಹರಿದು ಹೋದಾಗ ಅವನು ಪಡುವ ಸಂಕಟವನ್ನು ನಾವು ಎಲ್ಲಿ ದಾಖಲು ಮಾಡಿದ್ದೇವೆ? ತನ್ನದೇ ಊರಲ್ಲಿ ತನ್ನ ಮನೆಯಿಂದ ಹೊಲಕ್ಕೆ ದಾಟಲಾಗದ ರಸ್ತೆ ನಿರ್ಮಾಣ ಆಗಿದೆಯಲ್ಲ, ಅದಕ್ಕೆ ನಮ್ಮ ರೈತನ ಪ್ರತಿಕ್ರಿಯೆ ಹೇಗೆ ಅಂತ ಅನ್ನೋದನ್ನು ನಾವು ಎಲ್ಲಿ ಮಾತನಾಡಿದ್ದೇವೆ? ನಮ್ಮ ಕಾವ್ಯ, ನಮ್ಮ ಕಾದಂಬರಿ, ನಮ್ಮ ಕಥೆಗಳು ಈ ಸಂಕಟಗಳನ್ನು 60% ರೈತರ ಸಂಕಟಗಳನ್ನು ಪ್ರತಿಫಲನ ಮಾಡದೆ ಹೋದರೆ ಅದನ್ನು ಯಾವ ಸಾಹಿತ್ಯ ಅಂತ ಕರಿಬೇಕು ನಾವು? ಇವು ಸಮಕಾಲೀನ ಸಾಹಿತ್ಯದ ಸಂಘರ್ಷಗಳು. ಅಸ್ಪೃಶ್ಯತೆಯ ಅನೇಕ ರೂಪಗಳು ಇವತ್ತು ಬಂದಿವೆ. ಬೇರೆ ಬೇರೆ ರೂಪಗಳು ಹೇಗಿವೆ? ಮೊದಲು ನೇರವಾಗಿತ್ತು, ನೀವು ಹುಡುಕೆ ಕಟ್ಕೊಂಡು ಓಡಾಡಬೇಕಾಗಿತ್ತು, ಪರ್ಕೆ ಕಟ್ಕೊಂಡು ಓಡಾಡಬೇಕಾಗಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಆಧುನಿಕತೆ ಬಂದ ಮೇಲೆ, ಯಂತ್ರೀಕರಣ ಆದಮೇಲೆ, ಗ್ಲೋಬಲೈಸೇಷನ್ ಆದಮೇಲೆ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಈ ಬದಲಾವಣೆ ನಮ್ಮ ಸಾಹಿತಿಗಳನ್ನು ಹೇಗೆ ತಟ್ಟುತ್ತಿದೆ ಮತ್ತು ಅವರನ್ನು ತಮ್ಮ ಬೆಚ್ಚಗಿನ ಭಾವನೆಗಳ ಮೂಲಕ ಹೊರಗೆ ಬರಲು ಪ್ರಯತ್ನಿಸುತ್ತಿದೆ. ಇವು ಸಮಕಾಲೀನ ಸೃಜನಶೀಲ ಲೇಖಕರ ಬಹಳ ದೊಡ್ಡ ಸವಾಲುಗಳು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಅಂಥ ಸವಾಲುಗಳಿಗೆ ಈ ಹೊತ್ತಿನ ಈ ಸಾಹಿತ್ಯ ಹಬ್ಬ, ಅಕ್ಷರ ಹಬ್ಬ
ವೇದಿಕೆಯಾಗಲಿ ಅನ್ನೋದು ನನ್ನ ಆಶಯ. ಬರೀ ಸಾಹಿತ್ಯ ಹಬ್ಬ ಇಷ್ಟಕ್ಕೆ ಮಾತ್ರ ವೇದಿಕೆ ಆಗೋದು ಸಾಧ್ಯ ಇಲ್ಲ. ಇವತ್ತು ಸಮಾನತೆಯ ಆಶಯಗಳು ಹೇಗೆ ಇವತ್ತು ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಸಂವಿಧಾನದ ಆಶಯಗಳೆಲ್ಲ ತದ್ವಿರುದ್ಧವಾಗಿ ನಡೀತಾ ಇವೆ ಅನ್ನೋ ಅಭಿಪ್ರಾಯ ಒಂದಿದೆ. ಏನು ಸಂವಿಧಾನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿವೆ? 1% ಜನ 90% ದೇಶದ ಆಸ್ತಿಯನ್ನ ಸಂಪತ್ತನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. 90% ಜನ 10% ಸಂಪತ್ತನ್ನ ಹಂಚಿಕೊಂಡಿದ್ದಾರೆ. ಇದು ಸಂವಿಧಾನದ ಆಶಯವಾಗಿತ್ತೆ? ಸಂವಿಧಾನ ಇದನ್ನು ಬಯಸಿತ್ತೆ? ಮತ್ತು ಇದನ್ನು ನಾವು ಆಧುನೀಕರಣ ಮತ್ತು ಭಾರತ ಪ್ರಜ್ವಲಿಸುತ್ತಿರುವ ರಾಷ್ಟ್ರ, ಸಾಹುಕಾರರ ರಾಷ್ಟ್ರ ಅಂತ ಹೇಳ್ಕೊಳ್ಳೋದಕ್ಕೆ ಯಾರೋ ಒಬ್ಬನ ಆದಾಯವನ್ನ ಲಕ್ಷಾಂತರ ಜನರ ತಲೆಗೆ ಕಟ್ಟುವ ಈ ಅಪಾಯ ಇದೆಯಲ್ಲ, ಇದನ್ನ ಸಾಹಿತಿಗಳು ಹೇಗೆ ನಿರ್ವಹಿಸುತ್ತಿದ್ದಾರೆ? ಇವೆಲ್ಲ ಬಹಳ ಮಹತ್ವದ ಪ್ರಶ್ನೆಗಳು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಆದ್ದರಿಂದ ಈ ಸಮಾಜ ಶಾಂತವಾಗಿ, ಆರೋಗ್ಯಪೂರ್ಣವಾಗಿ, ಸ್ವಚ್ಛಂದವಾಗಿ ಇರಬೇಕು ಅಂತಾದರೆ ಈ ಧಾರ್ಮಿಕ ಭಯೋತ್ಪಾದನೆಯೂ ಹೋಗಬೇಕು. ಧಾರ್ಮಿಕ ಭಯೋತ್ಪಾದನೆಯನ್ನು ಹೋಗಲಾಡಿಸುವ ಭರದಲ್ಲಿ ನಾವು ಇನ್ನೊಂದು ಅತಿಯನ್ನು ಮುಟ್ಟಬಾರದು. ಒಂದು ಸಮನ್ವಯ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟುವ ಕಡೆಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸಾಹಿತ್ಯ ಸಮನ್ವಯ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟುವ ಬಹುದೊಡ್ಡ ಮೆಟ್ಟಿಲು. ಈ ಮೆಟ್ಟಿಲನ್ನು ಹತ್ತುವ ಪ್ರಯತ್ನವನ್ನು ಲೇಖಕರು ಮಾಡದೆ ಹೋದರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲಸ ಈ ಸಾಹಿತ್ಯ ಹಬ್ಬದಿಂದ ಆಗಲಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸಿ, ಈ ಸಮ್ಮೇಳನಕ್ಕೆ ನನ್ನನ್ನು ಉದ್ಘಾಟನೆ ಮಾಡೋದಕ್ಕೆ ಕರೆದ ಗೆಳೆಯರಿಗೆ, ನನ್ನ ಮಾತುಗಳನ್ನು ಇವತ್ತಿನವರೆಗೆ ಆಲಿಸಿದ ತಮ್ಮೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.